ಅಪ್ಪು, ನೀನ್ ಬಿಲ್ಡಿಂಗ್ ಕೊಂಡ್ಕೊಂಡ್ಬಿಟ್ಯಾ? ಕೊಂಡ್ಕೊಂಡಿದ್ರು ಆಶ್ಚರ್ಯ ಪಡೋ ಅಂತದ್ದೇನೂ ಇಲ್ಲ. ಚಿಕ್ಕಿ, ಆಕ್ಚುಲಿ ನೈಸ್ ಐಡಿಯಾ. ಐ ಥಿಂಕ್ ಅಬೌಟ್ ಇಟ್. ಅದನ್ನೆಲ್ಲ ಆಮೇಲೆ ಮಾಡುವಂತೆ, ಮೊದಲು ಬಂದು ಕೂತ್ಕೋ. ಓಕೆ. ನೀನು ಹೊರಗೆ ಹೋದ್ಮೇಲೆ ಬಹಳ ಸಂಕೋಚ ಪಡೋದನ್ನ ಕಲ್ತ್ಕೊಂಡ್ಬಿಟ್ಟಿದೀಯಮ್ಮ. ಬಾ, ನನ್ನ ಪಕ್ಕ ಇಲ್ಲೇ ಕೂತ್ಕೊಂಡು ನೀನು. ತಾತ, ಇವತ್ತು ಸಂಕಷ್ಟಿ. ನಾನು ಇವತ್ತೇನು ತಿನ್ನೋ ಹಾಗಿಲ್ಲ. ಓ, ಹಾಗಾದ್ರೆ ಇಡೀ ದಿನ ಉಪವಾಸನಾ? ಚೋಟಿ ಚಾಂಪ್, ಬಾ ಕೂತ್ಕೋ. ದೇವ್ರೇನು ಬೇಜಾರು ಮಾಡ್ಕೊಳಲ್ಲ, ಕೂತ್ಕೊಂಡು ಬ್ಯಾಟಿಂಗ್ ಆಡ್. ಬಾ ಕೂತ್ಕೊಮ್ಮ. ಇಲ್ಲ ಚಿಕ್ಕಪ್ಪ, ನಾನು ಉಪವಾಸ ಮಾತ್ರ ತಪ್ಸಲ್ಲ. ಇಷ್ಟೊತ್ತಿಗಾಗಲೇ ನಾನು ಪಿ ಜಿಲಿ ಇರಬೇಕಿತ್ತು. ನಾನು ಹೊರಡ್ತೀನಿ. ಅಂದರೆ ನೀನು ಪಿ ಜಿಲೇ ಇರೋದಾಗಾದ್ರೆ ಗೊತ್ತು. ಆದರೆ ನಮ್ಮನ್ನೆಲ್ಲ ಹೊರಗಡೆಯವರು ಅಂತ ತಿಳ್ಕೊಬೇಡ, ಗೊತ್ತಾಯ್ತಾ? ಹಾಗಾಗಿ ಬರ್ತಾ ಇರು, ಆರೋಗ್ಯದ ಕಡೆ ಗಮನ ಕೊಡು. ಹುಷಾರ್. ಸರಿ ತಾತ. ಸರಿ, ಬರ್ತೀನಿ. ಬಾಯ್. ನಾನು ಅಂಜುನ್ ಹೋಗಿ ಬಿಟ್ಬಿಟ್ಟು ಬರ್ತೀನಿ. ಸ್ವಲ್ಪ ತಿರುಮಾರೆ, ನಾನು ಬರ್ತೀನಿ. ಹೊಸ ಮನೆ ಕಡೆ ಹೋಗೋಣ. ಇವತ್ತಿಂದ ನೀನು ಅಲ್ಲೇ ಇರಬೇಕು, ಗೊತ್ತಾಯ್ತಾನೆ? ಅಪ್ಪು, ಆ ಮನೆ ಕೀ ಕೊಡು. ವೈ ಚಿಕ್ಕಿ? ವೈ ಅಂತೆ ವೈ. ಹೊಸ ಮನೆ ಅಂತಂದ್ಮೇಲೆ ಅಲ್ಲಿ ಏನು ಬೇಕು ಬೇಡ ಎಲ್ಲ ನೋಡ್ಬೇಕಲ್ವಾ? ನಿಮ್ಮಿಬ್ಬರನ್ನ ಬಿಟ್ರೆ ಅದನ್ನೂ ಆಫೀಸ್ ಮಾಡಿರ್ತೀರ. ನಾನು ಸಾಧನ ಹೋಗಿ ಅದನ್ನೆಲ್ಲ ನೋಡ್ಕೊಂಬರ್ತೀವಿ. ಪರವಾಗಿಲ್ಲ ಚಿಕ್ಕಿ. ಏನು ಪರವಾಗಿಲ್ಲ? ಅಣ್ಣ ತಂಗಿ ತುಂಬ ದಿನ ಆದ್ಮೇಲೆ ಮೀಟ್ ಮಾಡ್ತಾ ಇದ್ದೀರಾ. ಫ್ರೆಂಡ್ಸ್ಗಳ ಬಗ್ಗೆ ಎಲ್ಲ ಗಾಸಿಪ್ ಮಾಡೋದಿರುತ್ತಲ್ವಾ? ಹೋಗಿ ಹೋಗಿ ಗಾಸಿಪ್ ಮಾಡ್ಕೊಂಬನ್ನಿ. ನಾನು ಸಾಧನ ಹೋಗಿ ಮನೆ ಕೆಲಸ ನೋಡ್ಕೊಂಬರ್ತೀವಿ. ಕರೆಕ್ಟ್ ಚಿಕ್ಕಿ. ಇವಳಲ್ಲಿ ಕಾಲಿಟ್ಟರೆ ರೆಡಿ ಆಗೋದಲ್ಲ, ಹಾಳಾಗೋಗುತ್ತೆ ಅಂತ ಅರ್ಥ. ಗ್ರೇಟ್ ಆ್ಯಕ್ಟ್ರ್ ಕಣೆ ಭಾರ್ಗವಿ ನೀನು. ಸರಿ, ನಾನು ಹೊರಡ್ತೀನಿ. ಅಂಜಲಿ, ಆಗಾಗ ಬರ್ತಾ ಇರು. ಚೋಟಿ ಚಾಂಪ್, ನನಗೆ ಇಂಜೂರಿ ಆದಾಗ ನೀನೇ ನೋಡ್ಕೋಬೇಕಮ್ಮ, ನೆನಪಿರ್ಲಿ, ಗೊತ್ತಾಯ್ತಾ? ಬರ್ತೀನಿ. ಬರ್ತೀವಿ. ಬಾಯ್ ಕಣ. ಅಂಥ ದೊಡ್ಡ ಮನೆ ಈ ಭಿಕಾರಿಗಳ್ಗ? ಏ ಅಶೋಕ್, ಆ ಮನೇಲಿರೋ ಪ್ರತಿಯೊಂದು ಮೂಲೆನೂ ನಿಮ್ಮಿಬ್ಬರನ್ನ ಕಾಡಬೇಕು. ನೋಡ್ತಾ ಇರು. ಏಯ್ ಪಾಪಚ್ಚಿ, ನಿಂತ್ಕೋ. ಕೊಡಿಲಿ. ಏನ್ ಮಾಡ್ತಿದ್ಯಾ? ಅಣ್ಣ, ನಾನು ಆಟೋದಲ್ಲೇ ಹೋಗ್ತೀನಿ. ಏನಾಗುತ್ತೆ ನಿನಗೆ? ಪಿಜಿಗೆ ಬಿಡ್ತೀನಿ ಅಂತ ಹೇಳ್ದೆ ತಾನೆ, ಮತ್ತೆ ಯಾಕಿದೆಲ್ಲ? ಅಣ್ಣ, ನನ್ಗೆ ಉಸಿರು ಕಟ್ಟಾಗ್ತಿದೆ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಇಲ್ಲಿರೋಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಮತ್ತೆ ಇಲ್ಲಿ ಕರ್ಸ್ಕೋಬೇಡ ಅಣ್ಣ, ಪ್ಲೀಸ್. ಪಾಪಚ್ಚಿ, ನೀನ್ ಋಣ ಅಂತೀಯ.
ನನಗೂ ತಾತ ನಮಗೆ ಮಾಡಿರೋ ಸಹಾಯದ ಬಗ್ಗೆ, ಶ್ರೀರಾಮಣ್ಣ ನಮ್ಮ ಮೇಲಿಟ್ಟಿರೋ ಪ್ರೀತಿ ಬಗ್ಗೆ ಗೌರವ, ಕೃತಜ್ಞತೆ ಇದೆ. ನಾವು ದೂರ ಇದ್ದೆ ಋಣ ತೀರ್ಸೋಣ ಅಣ್ಣ. ಹತ್ರ ಇದ್ದು ಹಗುರ ಆಗೋದು ಬೇಡ. ರಾಮಿಂದ ದೂರ ಬಾ ಅಂತ ಹೇಳ್ತಿದ್ಯಾ? ಖಂಡಿತ ಇಲ್ಲ. ಆದ್ರೆ ದಯವಿಟ್ಟು ಏನು ಹೇಳ್ಬೇಡ. ನಾನು ರಾಮ್ಗೋಸ್ಕರ ಏನು ಬೇಕಾದರೂ ಸಹಿಸ್ಕೊಂತೀನಿ. ನಿನಗೊಂದು ಹೊತ್ತು ತಿಂಡಿ ಬಡ್ಸಕ್ಕೂ ಯೋಚನೆ ಮಾಡುವಂತ ಸಣ್ಣ ಮನ್ಸಿರೋರು ಇದಾರೆ ಅಣ್ಣ ಇಲ್ಲಿ. ಅದು ಎಲ್ಲದಕ್ಕಿಂತ ರಾಮ್ ಸ್ನೇಹ ನನಗೆ ದೊಡ್ಡದು ಪಾಪಚ್ಚಿ. ನಾನು ಬರ್ತೀನಿ. ಕೊಡ್. ಬಿಡು ಅನ್ನಲ್ಲ. ನಿನ್ನ PGಗೆ ಆಟೋ ಸಿಹಿ ರೆಡಿನಾ? ಇನ್ನ ಯೂನಿಫಾರ್ಮ್ ಹಾಕೊಂಡಿಲ್ಲ ನೀನು. ಸಿಹಿ ಎಲ್ಲಿದ್ಯಾ? ಸಿದ್ದವ್ವ, ನಾನು ರೆಡಿಯಾಗಿ ಎಷ್ಟೊತ್ತಾಯ್ತು, ನೀನೇ ಲೇಟು. ನಾನು ಇವತ್ತು ನಿನ್ನ ಆಫೀಸಿಗೆ ಬರ್ತಿದ್ದೀನಿ, ಮರ್ತೋದಾ? ಈ ಡ್ರಾಯಿಂಗ್ ನನ್ನ ಫ್ರೆಂಡಿಗೆ ಕೊಡ್ಬೇಕಲ್ವಾ ಸೀತಮ್ಮ? ನಿನಗೆ ಹೇಗೆ ಹೇಳಿ ಸಿಹಿ ನಾನು? ಏನು ಹೇಳ್ಬೇಡ, ನೀನೇ ಹೇಳಿದ್ದ ತಾನೆ ಪ್ರಾಮಿಸ್ ಮಾಡಿದ್ರೆ ಅದನ್ನು ಉಳಿಸ್ಕೋಬೇಕು ಅಂತ. ನನ್ನ ಫ್ರೆಂಡಿಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ, ಅದನ್ನು ಉಳಿಸ್ಕೊಳ್ತಿದ್ದೀನಿ. ನೀನ್ ಕರ್ಕೊಂಡೋಗಿಲ್ಲ ಅಂದ್ರೆ ಪ್ರೀನ್ ನನ್ನ ಪಿಕ್ ಮಾಡ್ತಾರೆ, ನಾನು ಅವ್ರ ಜೊತೆನೆ ಹೋಗ್ಲಾ? ಏನಾದರೂ ಮಾಡ್ಕೊ, ನಿನಗೆ ಅರ್ಥ ಮಾಡಿಸೋಷ್ಟು ನನಗೆ ಟೈಮ್ ಇಲ್ಲ. ಅಲ್ಲಿಗೆ ಬಂದ್ಬಿಟ್ಟು ಯಾರಿಗೂ ತೊಂದರೆ ಕೊಡಬಾರ್ದಾಯ್ತಾ? ಸೀತಮ್ಮ, ನಾನು ಬರ್ತಾ ಇರೋದು ಡ್ರಾಯಿಂಗ್ ಕೊಡೋಕ್ಕೆ, ತೊಂದರೆ ಕೊಡೋಕ್ಕಲ್ಲ. ಆಫೀಸಿಗೆ ಬರಬೇಕಂದ್ರೆ ನೀನು ತುಂಬ ಖುಷಿ ಅಲ್ಲ? ತುಂಬಾ 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 ಖುಷಿ. ನೀನು ಹೀಗೆ ಯಾವಾಗಲೂ ಖುಷಿಯಾಗಿರೋ ಪುಟ್ಟ. ನನಗೆ ಗೊತ್ತು ನೀನು ರಾಮ್ನ ತುಂಬ ಹಚ್ಕೊಂಡಿದ್ಯಾ ಅಂತ. ಕೆಲವೊಂದ್ಸಲ ಎಷ್ಟೇ ತಡೆಯಕ್ಕೆ ಹೋದ್ರೂ ಆಗೋದಿಲ್ಲ. ನದಿ ಥರ ಹರಿಯಕ್ಕೆ ಬಿಟ್ಬಿಡ್ಬೇಕು. ಏನ್ ರಾತ್ರಿಯಿಂದ ಮನೆಗೆ ಬಂದಿಲ್ವಾ ಯಾಸಾಮಿ? ಎಲ್ಲಿ ಹೋಗಿದ್ದಾನ ಇವನು? ಇಲ್ಲ ನಾನೊಬ್ಳಿದ್ದೀನಿ ಅನ್ನೋದು ಗೊತ್ತಿಲ್ವಾ ಇವನ್ಗೆ? ಒಂದ್ಸಲನಾದ್ರೂ ನಾನು ಅಲ್ಲಿ ಹೋಗ್ತಿದ್ದೀನಿ ಇಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನ? ಇಲ್ಲ, ಇವನಿಗೆ ನನ್ ನೆನಪೇ ಆಗಲ್ಲ. ನನಗೆ ಮಾತ್ರ ನೆನಪಾಗ್ಬೇಕು. ಏನೂ ಇಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬ ಹುಡುಗನ ಇಷ್ಟೊಂದು ಇಷ್ಟಪಟ್ಟಿದ್ದೀನಿ. ಅಕ್ಕಂಗೆ ಲವ್ ಆಗೋಗಿದೆ. ಹುಡುಗನ್ ಬಿಡೋ ಮಾತೇ ಇಲ್ಲ. ಬಳೆ ಬಳೆ ಬಳೆ, ಫ್ಯಾನ್ಸಿ ಬಳೆ. ಬಳೆ ಬೇಕಮ್ಮ, ಬಳೆ. ಆಂಟಿ, ಈ 2 ಕೈ ತುಂಬಕ್ಕೂ ಎಷ್ಟು ಡಜನ್ ಬಳೆ ಬೇಕು? ಒಂದು 2 ಡಜನ್ ಹಾಕೊಳ್ಳಿ ಮೇಡಮ್, ಕೈ ತುಂಬ ಬರುತ್ತೆ ನೋಡಿ. 2 ಬೇಡ, 3 ಡಜನ್ ಹಾಕಿ 2 ಕೈಗೂ. ಸರಿ, ಯಾವ್ದು ಕಲರ್ ಬೇಕು ನೋಡಿ ಮೇಡಮ್.
ಇದೇ ಬೇಕು, 2 ಸೇರಿ. ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಜೋಶಲ್ಲಿ ಸ್ಪೀಡಾಗಿ ಹೋಗ್ತಿದ್ದಾರೆ ಮೇಡಮ್ ಅವರು. ಇರೋ ಆಟೋ ಬರುತ್ತೆ. ಸೀತವ್ವ, ನನ್ನ ಫ್ರೆಂಡ್ನ ಯಾವಾಗ ನೋಡ್ತೀನಿ ಅಂತ ವೇಟಿಂಗು. ಸೀತವ್ವ, ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ನೀನು ಹೇಳೇ ಇಲ್ಲ. ರೆಡಿ ಆಗೋದ್ರಲ್ಲಿ ನೀನೇ ತಾಯಿ ನಾನೇ ಮಗಳು. ತುಂಬಾ ಮುದ್ದಾಗಿ ಕಾಣಿಸ್ತಿದ್ಯಾ. ಸೀತವ್ವ, ಆಟೋ ಬುಕ್ ಆಯ್ತಾ? ಆಗ್ಲೇ 3 ಮಿನಿಟ್ಸ್ ಅಂತ ತೋರಿಸ್ತು ಕಣೆ. ಇನ್ನೇನು ಬರುತ್ತೆ ಅನ್ಸತ್, ಕಾಲ್ ಮಾಡ್ತೀನಿ ಇರು. ಈ ಕಡೆ ಬಾ. ಹಲೋ ಹಲೋ ಸರ್, ಎಲ್ಲಿದ್ದೀರಾ? ಹೌದಾ, ಸರಿ ನಾವು ಬಂದಾಯ್ತು, ಬನ್ನಿ. ಎಷ್ಟೊತ್ತು ಸೀತವ್ವ? ಆಫೀಸಿಗೆ ಲೇಟ್ ಆಗಲ್ವಾ? ಬರ್ತಾರಂತೆ ಇನ್ನೊಂದು 2 ನಿಮಿಷ. ಸಿಹಿ, ನಿಜ ಹೇಳು, ನೀನು ಆಫೀಸಿಗೆ ಬರ್ತಿರೋ ಉದ್ದೇಶ ಏನು? ಉದ್ದೇಶ ಅಂದ್ರೆ ನಿನ್ನ ತಲೆಯಲ್ಲಿ ಏನು ಇಟ್ಕೊಂಡು ಬರ್ತಿದ್ಯಾ ಆಫೀಸಿಗೆ? ಏನು ಪ್ಲಾನ್ ನಿಂದು? ತಲೆಯಲ್ಲಿ ಏನು ಇಟ್ಕೊಳ್ಳಿ ಸೀತಮ್ಮ? ನನ್ನ ತಲೆಗೆ ಭಾರ ಆಗಲ್ವಾ? ತಲೆಗೆ ಏನೂ ಇಲ್ಲ. ಸಿಹಿ, ಓವರ್ ಸ್ಮಾರ್ಟ್ ಅಂತ ನನಗೆ ಗೊತ್ತು. ಹೇಳು. ಏನಿಲ್ಲ ಸೀತಮ್ಮ. ಆಟೋ ಬಂತು, ಬಾ. ಸಿಹಿ, ನಿನ್ಗೇನು ಆಗಿಲ್ಲ ತಾನೆ? ನನ್ಗೇನು ಆಗಿಲ್ಲ ಸೀತಮ್ಮ. ಎಷ್ಟು ರ್ಯಾಶ್ ಆಗಿ ಓಡಿಸ್ತಾರೆ. ಏನ್ ರೇಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ರೋಡಲ್ಲಿ ಮಕ್ಳು ಇರ್ತಾರೆ ಅನ್ನೋದು ಇಲ್ಲ. ಸೀತಮ್ಮ, ಅವ್ರ ಬೆನ್ ಹಿಂದೆ ಇರೋದು ಗನ್ನಲ್ಲ ಪುಟ್ಟ, ಅದು ಗಿಟಾರು. ಓ, ರವಿ ಸರ್ ಯಾವಾಗ್ಲೂ ಇಟ್ಕೊಂತಾರೆ ಅಲ್ವಾ, ಅದಾ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಪ್ರಿಯಾ, ಕೈ ತುಂಬ ಬಳೆ ಹಾಕೊಂಡು ಫುಲ್ ಮಿಂಚಿಂಗು, ಏನು ಸಮಾಚಾರ? ನನ್ನ ಬಳೆ ಚೆನ್ನಾಗಿದ್ಯಾ? ಸೂಪರಾಗಿ ಕಾಣ್ತಿದೆ. ಏನು ಮದುವೆ ಫಿಕ್ಸ್ ಆಯ್ತಾ? ಒಂಥರ ಹಾಗೇನೆ. ನಾನು ಮದುವೆ ಆಗ್ತಿರೋ ಹುಡುಗಂಗೆ ಈ ಥರ ಕೈ ತುಂಬ ಬಳೆ ಹಾಕೊಳ್ಳೋದು ಅಂದರೆ ತುಂಬ ಇಷ್ಟ, ಅದಕ್ಕೆ ಹಾಕೊಂಡಿದ್ದೀನಿ. ಆಹಾ, ಪರವಾಗಿಲ್ವೇ? ನನ್ನ ಬಳೆ ತುಂಬಾನೇ ಸೌಂಡ್ ಮಾಡ್ತಿದೆ ಅಂತ ಆಯ್ತು. ಇವರೆಲ್ಲರೂ ಇಷ್ಟೊಂದು ಕೇಳ್ತಿದ್ದಾರೆ ಅಂದ್ರೆ ಮಿಷನ್ ಸಕ್ಸಸ್ಫುಲ್. ಹಾಯ್.
ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್. ಹಾಯ್ ಹೇಳ್ತಾನೆ ಇದ್ದೀನಿ, ಬಳೆ ನೋಡಿದ್ರಾ ಇಲ್ವಾ? ಗುಡ್ ಮಾರ್ನಿಂಗ್. ಏನ್ ಸರ್ ನೀವು ಇದಿರೋ ಇಲ್ವೋ? ಏನ್ರಿ ಇದ್ದೀರಾ ಅಂದ್ರೆ ಇದೀನಲ್ಲ. ಮನೇಲಿರ್ಲಿಲ್ವಲ್ಲ, ಮಾಯ ಆಗ್ಬಿಟ್ಟಿದ್ರಿ. ನಾನ್ ಬಂದು ಬೆಲ್ ಒತ್ತಿ 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 ಸಾಕು ಗೊತ್ತಿದ್ದು. ಸಾಕಾಗೋಯ್ತು. ನಾನು ಅನ್ಕೊಂಡೆ ಸಿಂಗಾಪುರ್ಗೋ ಮಲೇಷ್ಯಾಗೋ ಎಲ್ಲೋ ಹಾರ್ಕೊಂಡು ಹೋಗ್ಬಿಟ್ಟಿದ್ದೀರಾ ಅಂತ. ಅದೇ ನಾನು ಇನ್ಮೇಲೆ ಆ ಮನೇಲಿ ಇರೋಕ್ಕಾಗಲ್ಲ, ಬೇರೆ ಮನೇಲಿ ಇರ್ಬೇಕಾಗತ್ತೆ. ನನ್ ಬಿಟ್ಟು ಹೋಗ್ತಿದ್ದೀರಾ? ಹಾಂ, ಸಾರಿ, ಐ ಮೀನ್ ವಿ ವರ್ ನೇಬರ್ಸ್ ಅಲ್ವಾ? ಏರಿಯಾ ಏನಾದರೂ ಚೇಂಜ್ ಮಾಡ್ತಿದ್ದೀರಾ? ಹಾಂ, ಇನ್ಮೇಲೆ ನೇಬರ್ಸ್ ಆಗಿರೋಕ್ಕಾಗಲ್ಲ. ಇವ್ರೇನಿವರು ಒಂಥರ ಕೈ ತುಂಬ ಬಳೆ ಹಾಕೊಂಡ್ಬಂದ್ಬಿಟ್ಟಿದ್ದಾರೆ. ನಾನು ನೋಡಿ ಕಾಂಪ್ಲಿಮೆಂಟ್ ಮಾಡಲಿ ಅಂತ ಏನಾದರೂ ಸರ್ಕಸ್ ಮಾಡ್ತಿದ್ದಾರಾ? ಒತ್ತಿ 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 ಒತ್ತಿ. ಸೀತಮ್ಮ, ಆಫೀಸಲ್ಲಿ ಎಲ್ಲರೂ ನನ್ನ ನೋಡಿ ಖುಷಿ ಪಡ್ತಾರೆ ಅಲ್ವಾ? ಖುಷಿ ಏನೋ ಪಡ್ತಾರೆ, ಆದ್ರೆ ನೀನು ಹೋಗಿ ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು, ನನ್ನ ಜೊತೆನೇ ಇರಬೇಕು, ಆಯ್ತಾ? ಓಕೆ ಸೀತಮ್ಮ. ಸಿಹಿ ಸಿಹಿ ಗೊತ್ತಿಲ್ಲ, ಯಾರೋ ಬಂದು ಅವ್ನು ಸಿಗ್ಲಿಲ್ಲ ಸರ್, ಓಡೋಗ್ಬಿಟ್ಟ. ಪವನ್, ಸೆಕ್ಯೂರಿಟಿಗೆ ಹೇಳಿ ಫಸ್ಟ್ CCTV ಫುಟೇಜ್ ಚೆಕ್ ಮಾಡಕ್ಕೆ ಹೇಳಿ. ಹಾಂ ಸರ್. ಪಾಸ್.
ತಗೊಳ್ಳಿ, ಫಸ್ಟ್ ನೀರು ಕುಡೀರಿ. ಬನ್ನಿ ಸರ್ ಹಾಸ್ಪಿಟ್ಲಿಗೆ ಹೋಗೋಣ. ನೋ ಇಟ್ಸ್ ಓಕೆ, ಇಟ್ಸ್ ಜಸ್ಟ್ ಅ ಸ್ಮಾಲ್ ಇಂಜುರಿ ಅಷ್ಟೇ. ರಾಮ್, ಅಷ್ಟೊಂದು ರಕ್ತ ಬರ್ತದೆ, ಸ್ಮಾಲ್ ಇಂಜುರಿ ಅಂತ ಹೇಳ್ತಿದ್ದೀರಲ್ಲ. ಕೈ ತೋರಿಸಿ. ಓಕೆ, ಸರ್ ಓಕೆ ಅಲ್ವಾ? ಯಾ, ಐಮ್ ಓಕೆ. ಅದು ಪಾಪ ಸಿಹಿ ಗಾಬರಿ ಆದ್ಲೇನೋ. ಸಿಹಿ 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 ಸಿಹಿ